ವಿದೇಶದಲ್ಲಿ ದೇಶ ಅವಮಾನಿಸುವ ರಾಹುಲ್ ಗಾಂಧಿ ಹೇಳಿಕೆ ವಿರೋಧಿಸಿ ಬಿಜೆಪಿ ಪ್ರತಿಭಟನೆ. ಯಲಬುರ್ಗಾ. ಕೇಂದ್ರ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಪ್ರಮುಖ ಮುಖಂಡರು, ಕಾರ್ಯಕರ್ತರು ಪದೇ ಪದೇ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡುತ್ತಿದ್ದಾರೆ. ಇದು ದೇಶಕ್ಕೆ ಅವಮಾನ ಮಾಡಿದಂತೆ, ಇದನ್ನು ದೇಶದ ಜನ ಸಹಿಸುವುದಿಲ್ಲ ಎಂದು ಆರೋಪಿಸಿ ಗುರುವಾರ ಪಟ್ಟಣದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಪ್ರತಿಭಟನೆ ನಡೆಸಿದರು. ಬಳಿಕ ತಹಶೀಲ್ದಾರ್ ಪ್ರಕಾಶ್ ನಾಶಿ ಅವರಿಗೆ ಮನವಿ ಸಲ್ಲಿಸಿದರು. ನಂತರ ಬಸವಲಿಂಗಪ್ಪ ಭೋತೆ ಮಾತನಾಡಿ, ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗೆಲ್ಲ ದೇಶದ ಪ್ರಧಾನಿಯವರ ಬಗ್ಗೆ ಅವಹೇಳನಕಾರಿ ಮಾತನಾಡಿ ಭಾರತ ದೇಶವನ್ನು ಅವಮಾನಿಸುತ್ತಾ ಬಂದಿದ್ದಾರೆ ಎಂದರು. ಬಿಜೆಪಿ ವಕ್ತಾರ ವೀರಣ್ಣ ಹುಬ್ಬಳ್ಳಿ ಮಾತನಾಡಿ, ಕರ್ನಾಟಕ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳು ನರೇಂದ್ರ ಮೋದಿ ಭಾವಚಿತ್ರವನ್ನು ಬಳಸಿ ದೇಶದ ಸಂಸತ್ತಿಗೆ ಬರಲು ಧೈರ್ಯವಿಲ್ಲ ಎಂಬ ಸುಳ್ಳು ಸುದ್ದಿ ಬ್ಯಾನರ್ ಅನ್ನು ಹಿಡಿದು ದೇಶದ ಹೆಮ್ಮೆಯ ಪ್ರಧಾನಿಯವರಿಗೆ ಅಗೌರವ ಮಾಡುವುದು ದೇಶದ ಜನ ಸಹಿಸುವುದಿಲ್ಲ. ಈಗಲೇ ದೇಶದಲ್ಲಿ ಹೀನಾಮಾನವಾಗಿ ಸೋತಿರುವ ಕಾಂಗ್ರೆಸ್ ಹೀಗೆ ಮಾಡುತ್ತಿದೆ. ಮುಂದಿನ ದಿನ ಕರ್ನಾಟಕದಲ್ಲಿಯೂ ಇದಕ್ಕೆ ತಕ್ಕ ಪಾಠ ಕಲಿಸುತ್ತಾರೆ ಎಂದರು. ಯಲಬುರ್ಗಾ. ಕಾಂಗ್ರೆಸ್ ಪಕ್ಷದ ಮುಖಂಡರು ಪ್ರಧಾನಮಂತ್ರಿ ಅವರ ವಿರುದ್ಧ ಪದೇ ಪದೇ ಅವಹೇಳನಕಾರಿ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ಮುಖಂಡರು, ಯುವ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸಂತೋಷಿಮಾ ಜೋಶಿ ಮಾತನಾಡಿ, ನಮ್ಮ ದೇಶದ ಗೌರವಾನ್ವಿತ ಸನ್ಮಾನ್ಯ ಪ್ರಧಾನಮಂತ್ರಿಯವರ ಬಗ್ಗೆ ಹಗುರವಾಗಿ ಮಾತನಾಡುವ ಕೇಂದ್ರ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಕುಳಿತು ಬಾಯಿಗೆ ಬಂದಂತೆ ಮಾತನಾಡುವುದನ್ನು ಬಿಜೆಪಿ ಮಹಿಳಾ ಮೋರ್ಚಾ ಸದಸ್ಯನಿಯರು ಸಹಿಸಿಕೊಂಡು ಸುಮ್ಮನಿರೋದಿಲ್ಲ. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಖಾರವಾಗಿ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಮಂಡಳದ ಅಧ್ಯಕ್ಷ ಮಾರುತಿ ಗಾವರಾಳ ಮತ್ತು ಅನೇಕ ಮುಖಂಡರು ಮಾತನಾಡಿದರು. ಪ್ರತಿಭಟನೆಯಲ್ಲಿ ಅಮರೇಶ್ ಹುಬ್ಬಳ್ಳಿ, ಬಸವರಾಜ್ ಗುಳುಗುಳಿ, ಕರಿಬಸಯ್ಯ ಬಿನ್ನಾಳ್, ಸಂಗಪ್ಪ ಜೋಗಣವರ್, ಬಸವರಾಜ್ ಹಲಕೇರಿ, ದೊಡ್ಡಯ್ಯ, ಗುರುವಿನ ಜಗನ್ನಾಥ್ ದೇಸಾಯಿ, ಶ್ರೀಧರ್ ನಾಯಕ್, ಕಲ್ಲೇಶಪ್ಪ ಕರ್ಮುಡಿ, ಅಶೋಕ್ ಅರಕೆರೆ, ವಸಂತ ಭಾವಿಮನಿ, ಈರಪ್ಪ ಬೆಣಕರ್, ಶಂಕರ್ ಭಾವಿಮನಿ, ಕಳಕಪ್ಪ ತಳವಾರ್, ಬಾಪುಗೌಡ ಪಾಟೀಲ್, ಜಗದೀಶ್ ಸೂಡಿ, ಗೌತಮ್ ಜೋಶಿ, ಮಹಂತೇಶ್, ಭಾಸ್ಕರ್, ಶರಣಪ್ಪ ಕೊಡಗಲಿ, ಸುರೇಶ್ ಕಮ್ಮಾರ್ ಹಾಗೂ ಮಹಿಳಾ ಪದಾಧಿಕಾರಿಗಳಾದ ಅನಸೂಯ ದಳವಾಯಿ, ಪಾರ್ವತಿ ಹನಸಿ, ನೀಲಮ್ಮ ಬಸಮ್ಮ ಹೊಂಗೊಂದಿ, ನೇತ್ರ ಹಿರೇಮಠ್, ರೇಖಾ ಅಯ್ಯನಗೌಡ, ಶೀತಲ್ ದೇಸಾಯಿ, ಅನೇಕ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವರದಿ ಸಿಎ ಆದಿ, ಎನ್ಕೆಎಸ್ ಟಿವಿ4, ಯಲಬುರ್ಗಾ. ವಿರುದ್ಧ ವಿವಿಧ ರೀತಿಯ ಸಂಚು ರೂಪಿಸಿ ಅವಮಾನ ಮಾಡುವುದರ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ಸಿನ ನಾಯಕರಾದ ರಾಹುಲ್ ಗಾಂಧಿಯವರು ವಿದೇಶಕ್ಕೆ ಹೋದ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಕುರಿತು ತಪ್ಪು ಅವಹೇಳನಕಾರಿ ಮಾತುಗಳಿಂದ ಅವಮಾನಿಸುತ್ತಾ ಬಂದಿರುತ್ತಾರೆ. 12 ವರ್ಷ ಭಾರತ ದೇಶದ ಪ್ರಧಾನಮಂತ್ರಿ 3ನೇ ಬಾರಿಗೆ ಆಯ್ಕೆಯಾಗಿ ಭಾರತ ಮಾತೆಯ ಕೀರ್ತಿಯನ್ನ ಇಡತ್ತರ ಕೊಂಡೊಯ್ದಂತಹ ಏಕೈಕ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಶ್ರೀಮಾನ್